ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹಳ್ಳಿಕಾರ್ ಮತ್ತು ಯೂಟ್ಯೂಬ್ ಚಾನಲ್. ಈಗ ನೋಡ್ತಾ ಇರೋದು ಓರಿಕರು ಸೇಲ್ ಆಗಿದೆ. ಸೊ ಈಗ ಎಷ್ಟಕ್ಕೆ ಸೇಲ್ ಆಯಿತು, ಏನು ಏಜು ಎಲ್ಲ ಕೂಡ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ. ಸೊ ವಿಡಿಯೋ ಕೊನೆವರೆಗೂ ನೋಡಿ. ಬನ್ನಿ ಅಣ್ಣ ಹಾಗೆ. ಅಣ್ಣ ನಿಮ್ಮ ಹೆಸರು? ಕಾಂತರಾಜು ಅಂತೇಳಿ. ಯಾವ ಊರು? ಬ್ಯಾಟ್ರಾಂಗ್ ಕೊಪ್ಪಳ, ಚೆನ್ಕೋಳಿ ಹೊಳಿ, ಪಾಂಡಪುರ. ಇಲ್ಲೇನೆ ಪಾಂಡಪುರ ತಾಲೂಕು, ಮಂಡ್ಯ ಜಿಲ್ಲೆ. ಅಣ್ಣ ಈ ಕರು ಏನು ಏಜ್ ಆಗೈತೆ ಇದಕ್ಕೆ? ಸರ್ ಇದು 20 ತಿಂಗಳಾಗಿದೆ. 20 ತಿಂಗಳು ಅಂದರೆ ಇನ್ನೂ 2 ವರ್ಷ ಆಗಿಲ್ಲ? ಸರ್ ಇಲ್ಲ, ಇನ್ನೂ 5 ತಿಂಗಳು ಬೇಕಲ್ಲ. 5 ತಿಂಗಳು. ಎಲ್ಲಿ ತಂದದ್ದು ನೀವು? ಸರ್ ಇದು ನಾನು ರಾಮನಗರ ಹತ್ರ ತಂದಿದ್ದೆ. ರಾಮನಗರ ಹತ್ರ. ಏನು ಬೆಲೆಗೆ ತಂದಿದ್ದೀರಿ? ಸರ್ ಇದು 95,000 ರೂಪಾಯಿ ತಂದಿದೆ. 95,000ಕ್ಕೆ. ಅಂದರೆ ಚಿಕ್ಕರು ಅಲ್ಲ? ಚಿಕ್ಕರು ಸರ್, 8 ತಿಂಗಳಾಯ್ತು. 8 ತಿಂಗಳು. 8 ತಿಂಗಳು. ಅಂದರೆ ಈಗ ಇದನ್ನು ಸೇಲ್ ಮಾಡಿದ್ದೀರಾ? ಸರ್ ಇವಾಗ ಜಸ್ಟ್ 10 ನಿಮಿಷದಲ್ಲಿ ವ್ಯಾಪಾರ ಆಗಿದೆ. ಎಷ್ಟಕ್ಕೆ ವ್ಯಾಪಾರ ಆಯಿತು? ಸರ್ 1,30,000 ರೂಪಾಯಿ ವ್ಯಾಪಾರ ಆಗಿದೆ. 1,30,30,000. ಅಂದರೆ ಇದು ಬಿತ್ತನೆಗೆ ಸೇಲ್ ಆಯಿತಾ ಅಥವಾ? ಬಿತ್ತನೆಗಿದೆ. ಮಳವಳ್ಳಿ ತಾಲೂಕು, ಮಾರಗೊಂಡಳ್ಳಿ, ಅಲ್ಗೂರು ಮಾರ್ಕೊಂಡಹಳ್ಳಿಗೆ. ಅಂದರೆ ಇದಕ್ಕೆ ಏನೆಲ್ಲ ಮೇವು ಕೊಡ್ತೀರಿ? ಸರ್ ಇದಕ್ಕೆ ರವೆ ಬುಸ, ಜೋಳ ನುಚ್ಚು, ಉರುಳಿ, ಆಮೇಲೆ ಹಾಲು ಕೊಡ್ತೀವಿ ಬೆಳಿಗ್ಗೆ. ಹಾಲು ಗಂಜಿ, ಹುಲ್ಲು ನೆಲ್ಲೊಲ್ಲೆ ಒಣೊಲ್ಲೆ, ಶಿವಲಿನ ಹಾಕಲ್ಲ. ಸರ್ ನೀವು ಕರು ತಂದು ಸಾಕೋದು ಅಥವಾ ಹಸುಗಳು ಕೂಡ ಸಾಕ್ತೀರಾ? ಸರ್ ಇಲ್ಲ, ನಾವು ಯಾವಾಗಲೂ ಓರಿ ಇಟ್ಟಿರ್ತೀವಿ. ಅಂದರೆ ನೀವು ಕ್ರಾಸಿಂಗ್ ಬಿಡಲ್ಲ, ಮಾಡ್ತೀರಾ? ಅದು ನಿಮ್ದು? ಅದು ಓರಿ, ಅದು ಕ್ರಾಸಿಂಗ್ಗೆ ಇದು ಸೇಲ್ ಮಾಡಿದ್ದೀರಾ ಅಷ್ಟು? ಇದು ಮಾರಲ್ಲ ಅಂದರೆ ಓರಿ ಬಿಡ್ತಿದ್ರಿ? ನೋಡಿ ಸ್ನೇಹಿತರೆ, ಇದು 1:30ಕ್ಕೆ ಸೇಲ್ ಆಗೈತೆ. ತುಂಬ ಚೆನ್ನಾಗೈತೆ, ಇದು ಒಳ್ಳೆ ಓರಿ. ಇದು ಯಾವ ಊರಿಗೆ ಹುಟ್ಟುದಂತ ಏನಾರು ಗೊತ್ತಣ್ಣ ಇದು? ಹಾಂ ಸರ್, ಇಲ್ಲೇ ಸರ್ ಮೆಣಸ್ಕಳ್ಳಿ ಸಿದ್ದರಾಜಣ್ಣ ಅಂತವ್ರೆ. ಅವ್ರ ಊರಿಗೆ ಹುಟ್ಟಿರೋದು, ಹೂವು ಕೂತಿರೋದು. ಅಂದರೆ ಆ ಕಡೆ ಇದೆಯಾ ದೊಡ್ಡವರಿ? ಅದು ದೊಡ್ಡವರಿಗೆ ಈ ಕಡೆ ಇದೆಯಲ್ಲ? ಹಾಂ, ಆ ಊರಿಗೆ. ಅಂದರೆ ಒಳ್ಳೆ ಬ್ಲಡ್ ಲೈನ್. ಬನ್ನಿ ಆ ಊರಿಗೆ ಹೇಳ್ಬನ್ನಿ, ಹತ್ರ ಬನ್ನಿ. ಅಂದರೆ ತುಂಬ ರ್ಯಾಶ್ ಇದೆ. ಈ ಓರಿ ಅಣ್ಣ ಏನು ಆಗೈತೆ ಇದು? ಸರ್ ಇದು ಇವಾಗ 6 ಇದೆ. 6. ಅಂದರೆ ಇದು ಓರಿ ಬಿಡ್ತಾ ಇದ್ದೀರಾ? ನೋಡಿ ಬಿಡ್ತಾ. ಇದು ಎಲ್ಲಿ ತಂದದ್ದು? ಸರ್ ಇದು ಒಳನರಸೀಪುರ ತಂದಿದ್ದು. ಒಳನರಸೀಪುರ. ಏನು ಬೆಲೆ ಆಗೈತೆ ನಿಮಗೆ? 1,20,000 ಕೊಡ್ತಿದ್ದು. ಈಗ ವ್ಯಾಪಾರ? ಸರ್ ಇವಾಗ ಇಲ್ಲ, ಕೊಡಲ್ಲ ಸರ್. ಕೊಡಲ್ಲ. ಅಂದರೆ ಚೆನ್ನಾಗಿ ಬೀಳ್ತಾವೆ ಕರುಗಳು? ಪರವಾಗಿಲ್ಲ ಸರ್, ಪರವಾಗಿಲ್ಲ. ಅಂದರೆ ಇದಕ್ಕೆ ಏನು ಮೇವು ಕೊಡ್ತೀರಾ? ಸೇಮ್ ಅದೇ ಮೇವು? ಸೇಮ್ ಮೇವು. ಹಾಂ. ಅಣ್ಣ ನಿಮ್ಮ ಹೆಸರು? ಯಾವ ಊರಣ್ಣ? ಕುರುಬಳ್ಳಿ. ಅಣ್ಣ ಈ ಊರಿಗೆ ಏನು ಏಜ್ ಆಗದ? 2 ವರ್ಷ. ಅಂದರೆ ಅಲ್ಲೂ ಕಡೆ ಎಲ್ಲ. ಅಣ್ಣ ಇದು ಎಲ್ಲಿ ತಂದದ್ದು ನೀವು ಊರಿ? ರಾಮನಗರ ಸೈಡು. ಬೆಲೆ ಅಣ್ಣ? 1.5. ತಮಿಳ್ನಾಡಿಂದ ಇವರು ರುದ್ರೇಶ ತಂದಿದ್ದು, ಅಲ್ಲಿಂದ ನಮ್ಮ ಅಣ್ಣ ಹೋಗಿ ತಂದಿದ್ದು. 1 ಲಕ್ಷ ಕೊಟ್ಟು ತೀರೋಗ್ಬಿಟ್ಟು ನಮ್ಮ ಅಣ್ಣ. ಅಂದರೆ ಒಳ್ಳೊಳ್ಳೆ ಕರು ಬಿದ್ದವು? ಮಧ್ಯಮ. ಹಾಂ ಹೇಳಿ ಅಣ್ಣ. ಒಳ್ಳೊಳ್ಳೆ ಕರ ಬೀಳ್ತವೆ. ಒಳ್ಳೆ ಕರ ಬೀಳ್ತಾವೆ ಅಣ್ಣ. ಎಷ್ಟು ಹಸು ಬಿಟ್ಟಿರ್ಬೋದು ಅಣ್ಣ ಈಗ? ಹಸುಗಳು ಡೈಲಿ 1-2 ಬರ್ತಾರೆ. ಅಂದರೆ ಎಷ್ಟು ಹಸು ಬಿಟ್ಟಿರ್ಬೋದು ಈಗ ಟೋಟಲು? 350-400. ಅಂದರೆ ಈಗ ರೀಸೆಂಟಾಗಿ ಶುರು ಮಾಡಿರೋದು ನೀವು? ಇಲ್ಲ, ನಮ್ಮ ತಾತನ ಕಾಲಿಂದ. ಅಂದರೆ ಅವಾಗಿಂದ ಓರಿ ಕಟ್ತಿದ್ರಿ? ಕೈಯಮ್ಮಿದ್ರು. ಅಂದರೆ ನಮ್ಮ ಅಣ್ಣ ಮೇಂಟೈನ್ ಮಾಡ್ತಾರೆ. ನಿಮ್ಮ ಅಣ್ಣ ಜಾಸ್ತಿ? ಹಾಂ, ನಮ್ಮ ಅಣ್ಣನೇ. ಅವ್ರ ಹೆಸರೇನು? ರವೀಶ್ ಅಂತ. ಅಂದರೆ ಅವ್ರ ಮಗನೇ ಅವನು? ಅವ್ರ ಮಗ. ಅಂದರೆ ಅವನಿಗೂ ತುಂಬ ಓರಿಗಳಂದ್ರೆ ಪ್ರೀತಿ ಜಾಸ್ತಿ? ಹಾಂ, ಅವರು ಜಾಸ್ತಿ. ಅಂದರೆ ಈಗಲೇ ಬಿತ್ತನೆ ಓರಿ ಹಿಡ್ಕೊಳ್ಳೋಣ ತುಂಬ ಕ್ರೇಜ್. ನಿನ್ನ ಹೆಸ್ರೇನು ಬಿಡ? ಜೋರಾಗಿ ಹೇಳು. ಪ್ರೀತಮ್. ಏನು ಓದ್ತಾ ಇದೆಯಾ? 5ನೇ ಕ್ಲಾಸು. ಓರಿಗಳಂದ್ರೆ ಇಷ್ಟನಾ? ಸ್ಕೂಲಿಗೆ ರಜಾ ಹಾಕ್ಬಿಟ್ಟು ಅದಕ್ಕೆ ಇಲ್ಲಿ ಓರಿ ಹಿಡ್ಕೊ ಬಂದಿದ್ಯಾ? ಇರಲಿ, ಹಂಗೆ ಸಾಕು, ಚೆನ್ನಾಗಿ ಓದು. ಓರಿ ಎಲ್ಲ ಬಿಡ್ಕೋಬೇಡ. ಇದನ್ನು ಮಾಡು, ಅದನ್ನು ಮಾಡು. ಅಣ್ಣ ಈಗ ಇದು ಸೇಲ್ಗೆ ಏನಾರು ಇದೆಯಾ? ಸೇಲ್ ಬಂದರೆ ಕೊಡ್ತೀವಿ. ಸೇಲ್ ಬಂದರೆ ಕೊಡ್ತೀರಾ? ವ್ಯಾಪಾರ ಏನು ಹೇಳ್ತಿದ್ದೀರಾ? 1.5. ತುಂಬ ದೊಡ್ಡ ಸೈಜ್ ಐತೆ. ಏನೆಲ್ಲ ಐತೆ ರೀ ಇದು?
ಆರಲ್ಲ ಕಡೆ ಕಡೆ ಅಂದರೆ ಓರಿ ಹಸುಕ್ ಬಿಟ್ಟಿರೋದ್ರಿಂದ ಬೇಗ ಬಿದ್ದೋಗೈತೆ. ಇದು ಇದೇ ಓರಿ 2ನೇ ವರ್ಷದಲ್ಲಿ ಚಿನ್ನ ಹೊಡೆದಿತ್ತು, ಪ್ರೈಜ್ ಹೊಡೆದಿತ್ತು. ಅದೇ ಕಾಂಪಿಟೇಷನಲ್ಲಿ. ಅದೇ ಈ ವರ್ಷ ಕಡೆ ಕಾಂಪಿಟೇಷನ್ ಬಿಡ್ತೀರಾ? ಬಿಟ್ಟಿದ್ದೀವಿ, ಬರ್ಸಿದ್ದೀರಿ. ಅಂದರೆ ಹೋದ ವರ್ಷ ಏನು ಬಿಟ್ಟಿರಲ್ವಾ? ಹೋದ ವರ್ಷ ಬಿಟ್ಟಿಲ್ಲ, ಹೋದ ವರ್ಷ ತಂದಿತ್ತಿಲ್ಲ, ಇನ್ನೂ ತಂದಿರಲ್ಲ. ಒಟ್ಟಿನಲ್ಲಿ ಒಳ್ಳೆ ಸೆಲೆಕ್ಷನ್. ಬೇಬಿ ಆದ್ಮೇಲೆ ತಂದು. ಮೊದಲು ಅಂದರೆ ಬೇರೆಯವರು ಬಿಟ್ಟಿದ್ದು. ಬೇಬಿ ಆದ್ಮೇಲೆ. ಸರಿ ಅಣ್ಣ, ಥ್ಯಾಂಕ್ ಯು. ಅಣ್ಣ ನಿಮ್ಮ ಹೆಸರು? ನಮ್ಮ ಹೆಸರು ಕುಮಾರ್ ಅಂತ. ಕುಮಾರು. ಯಾವ ಊರು ಅಣ್ಣ? ನಾವು ಹುಣಸೂರು. ಹುಣಸೂರು. ಓರಿ ಏನೆಲ್ಲದ? ಓರಿ ಏನೆಲ್ಲದ? ಎರಡಲ್ಲು. ಅಂದರೆ ನೀವೆಲ್ಲ ಬಿತ್ತನೆಗೆ ಬಿಡ್ತೀರಾ? ಹಾಂ, ಬಿಡ್ತೀವಿ. ಏನು ಬೆಲೆ ಮಾಡಿದ್ದೀರಿ ಬಿತ್ತನೆ ಬಿಡೋಕ್ಕೆ? ಬಿತ್ತನೆ ಬಿಡೋಕ್ಕೆ ನಾವು 400 ರೂಪಾಯಿ ಮಾಡಿದ್ವಿ. 400 ರೂಪಾಯಿ. ಕರ ಎಲ್ಲ ಚೆನ್ನಾಗಿ ಬಿಡ್ತಾವ? ಇದಕ್ಕೆ ಏನೇನು ಮೇವು ಕೊಡ್ತೀರಣ್ಣ? ಇದಕ್ಕೆ ಕೋಳಿ ಮೊಟ್ಟೆ, ಹಾಲು, ಬೆಣ್ಣೆ ಕೊಡ್ತೀರಾ? ಬೆಣ್ಣೆ ಕೊಡ್ತೀರ. ಮತ್ತು ತಿಂಡಿ? ತಿಂಡಿ, ಉಳ್ಳಿ ನುಚ್ಚು ಅವೆಲ್ಲ ಕೊಡ್ತೀರಿ. ಗಂಜಿ, ರವೆ. ಹುಲ್ಲಲ್ಲಿ ಏನೇನು ಕೊಡ್ತೀರಿ? ಹುಲ್ಲಲ್ಲಿ ನೆಲ್ಲಲ್ಲು, ರಾಗಿ ಹುಲ್ಲು ಎರಡೇ. ಇದು ಬಿಟ್ಟು ಅಣ್ಣ ಬೇರೆ ಯಾವ ಹಸ ಕರ ಸಾಕಿದ್ದೀರಾ? ಮನೇಲಿದ್ದಾವೆ. ಇರಪ್ಪ ಬರ್ತೀನಿ. ನೋಡಿ ಸ್ನೇಹಿತರೆ, ಇವೆಲ್ಲ ಒಳ್ಳೊಳ್ಳೆ ಕರುಗಳು. ಇವೆಲ್ಲ ಹೆಣ್ಣು ದನಗಳು ಇವು. ನೋಡೋದು ಇವೆಲ್ಲ ಇನ್ನೂ ಹೆಣ್ಣು ಕಡಸ್ಗಳು. ನೆಕ್ಸ್ಟ್ ಇವು ಫ್ಯೂಚರಲ್ಲಿ ಕಾಂಪಿಟೇಷನ್ಗೆ ಬರ್ಬೋದು ಅಥವಾ ಒಳ್ಳೆ ದನ ಆಗ್ಬೋದು. ಈ ಥರ ನೋಡಿ, ಇವು ಕೂಡ ಚೆನ್ನಾಗಿದ್ದಾವೆ. ಒಳ್ಳೆ ಹೆಣ್ಣು ಹಸುಗಳಿವು. ಈ ಥರ ಹಸುಗಳು ತಗೊಂಡು ಓರಿ ಕೊಡಿಸಿದ್ರೆ ಒಳ್ಳೊಳ್ಳೆ ಕರು ಹುಡ್ತವೆ. ಒಳ್ಳೆ ಕರುಗಳು ಹುಟ್ರೆ ನಮಗೂ ಕಡಿಮೆ ಬೆಲೆಗೆ, ಅಂದರೆ ಅತಿ ಕಡಿಮೆ ಆಗೋಲ್ಲ. ಇವಾಗ 1 ಲಕ್ಷಕ್ಕೆ ಸಿಗುವಂಥ ಕರು ಅವಾಗ ಒಂದು 60-70 ಸಾವಿರಕ್ಕೆ ಸಿಕ್ಬಿಡುತ್ತೆ. 30 ಸಾವಿರ ಕಡಿಮೆ ಸಿಗುತ್ತೆ ಆ ಥರ. ಸೊ ಈ ಥರ ಹಸುಗಳು ತಗೊಂಡು ಯಾರಾದರೂ ಓರಿ ಕೊಡಿಸ್ತೀನಿ ಅನ್ನೋರು 2 ಹಸು ತಗೊಂಡು ಓರಿ ಕೊಡಿಸ್ಕೊಳ್ಳಿ. ಒಳ್ಳೆ ಕರುಗಳು ಬಿದ್ರಂತೂ ಒಳ್ಳೆ ರೇಟಿಗೆ ಮಾರ್ಕೋದು. ಹಾಲು ಬೆಣ್ಣೆ ಎಲ್ಲ ಸಿಗುತ್ತೆ ನಿಮಗೆ. ಮನೆಗೂ ಕೂಡ ಒಳ್ಳೆ ಹೆಲ್ದಿ ಫುಡ್ಡು. ಸೊ ಈಗೆಲ್ಲ ನಾಟಿ ಹಸು ಹಾಲು ಕೇಳಿರ್ಬೋದು, 100 ರೂಪಾಯಿ 120 ರೂಪಾಯಿ ಲೀಟ್ರು. ನೋಡ್ಬೋದು ಎಷ್ಟು ರ್ಯಾಶ್ ಇದ್ದಾವೆ ಅಂತ. ಯಾವ ಎತ್ತುಗಳಿಗಿಂತ ಏನು ಕಡಿಮೆ ಇಲ್ಲ ಇವು, ಅಷ್ಟು ರ್ಯಾಶ್ ಇವು.